ಡಿಗ್ರಿ ಕೇಳಿದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೇನೋ ಆಗಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ತನಕ ಸರಿಯಾಗಿದೆ. ಕಾಲೇಜು ಹಂತಕ್ಕೆ ಬಂದ ಮೇಲೆ ಮಕ್ಕಳಿಗೆ ಆಗ್ತಕ್ಕಂಥ ಕಠಿಣ ಸವಾಲುಗಳೇನಿದಾವೆ ಮುಂದೆ, ಅವುಗಳು ಅವಾಗ ಪೋಷಕರು ಅರ್ಥ ಮಾಡ್ಕೋತಾ ಇಲ್ಲ. ಯಾಕೆ ಮಾರ್ಕ್ಸ್ ಕಡಿಮೆ ಬಂದು ನಿಮಗೆ, ಅದರಲ್ಲಿ ಯಾಕೆ ಕಡಿಮೆ ತಗೊಂಡು, ಇದರಲ್ಲಿ ಯಾಕೆ ಕಡಿಮೆ ತಗೊಂಡು ಅಂತಕ್ಕಂಥ ಪ್ರಶ್ನೆಗಳನ್ನು ಮಕ್ಕಳ ಮೇಲೆ ಇಟ್ಟು, ಇತ್ತೀಚೆಗೆ ಈ ಪರೀಕ್ಷಾ ವ್ಯವಸ್ಥೆ ಬಹಳ ಸರಳೀಕರಣ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಇಳಿಮುಖ ಆಗಿವೆ. ಅದು ಗಟ್ಟಿಯಾಗಿದ್ದಾಗ, ಇಂಗ್ಲಿಷ್ ವ್ಯವಸ್ಥೆಗೆ ಬಂದಾಗ ಮಕ್ಕಳು ಯಾಕೆ ಆತ್ಮಹತ್ಯೆ ಹೋದ್ರು ಅಂತಕ್ಕಂಥದ್ದು. ಆಗ ಕನ್ನಡದಿಂದ ಕಲ್ತು ಬಂದು ಇಂಗ್ಲಿಷ್ ಅಳವಡಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಫೇಲ್ ಆಗ್ತಾ ಇದ್ರು. ಒಂದು ಹಂತ. ಇನ್ನು ಎರಡನೆಯದಾಗಿ, ಆಗಲೇ ಸಿನಿಮಾದ ಯಾವುದೋ ಹಿಂದಿ ಸಿನಿಮಾ ಹೇಳಿ ಆ ಹಿಂದಿ ಸಿನಿಮಾ ಕನ್ನಡ ಹೋಲಿಕೆ ಮಾಡಿ ಹಿಂಗೆ ಅಂತ ನಮ್ಮ ಶಿವಲಿಂಗ ಹೇಡಿ ಅವರು ಹೇಳ್ತಾ ಇದ್ರು. ಕನ್ನಡದ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ, ಅಲ್ಲಿ ಪ್ರಶಸ್ತಿಗೆ ಅಂತ ಹೋದಾಗ ಯಾರು ಅದನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು. ಶಿವಲಿಂಗ ಹೇಡಿ ಅವರೇ ಆ ಕನ್ನಡದ ಸಿನಿಮಾದ ಕೆಳಗಡೆ ಇಂಗ್ಲಿಷ್ನ ಟೆಕ್ಸ್ಟ್ ಹಾಕ್ತಾರೆ. ಟೆಕ್ಸ್ಟ್ ಹಾಕಿ ಇದನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಇಂಗ್ಲಿಷ್ನವರು. ಎಷ್ಟು ಅನಿವಾರ್ಯತೆ ಇದೆ ಅಲ್ಲಿ. ಅದೇ ಇಂಗ್ಲಿಷ್ ಭಾಷೆಯಲ್ಲಿ ಇದ್ರೆ ಅವ್ರು ಬೇಗ ಅರ್ಥ ಮಾಡ್ಕೊಳ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಂಥ ಅನೇಕ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳು ಏನ್ ತೊಂದರೆ ಅನುಭವಿಸ್ತಾ ಇದ್ದಾರೆ.